ಪಶ್ಯಾಮ್ಯುತ್ತಮವಸ್ತು ದೂರತರತೋಪಾಸ್तं ರಸೋ ಯೋಷ್ಟಮಃ ಯದ್ರೋಷೋತ್ಕರದಕ್ಷನೇತ್ರಕುಟಿಲಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮವಿಸ್ಫುಲಿಂಗಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ ಶ್ರೀಮದ್ವಿಷ್ಣುಂಘ್ರಿನಿಷ್ಠಾತಿಗುಣಗುರುತಮಃ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲ ಜಲಜಲಸತ್ಪಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀಧವಳಿತಕಕುಭಾ ಪ್ರೇಮಭಾರಂ ಬಭಾರ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಧ್ವನವಮಿಯ ಪರ್ವಕಾಲ, ಮಧ್ವರ ಸಂಪ್ರದಾಯದಲ್ಲಿ ಬಂದವರೆಲ್ಲರೂ ದಿನನಿತ್ಯ ಮಧ್ವಾಚಾರ್ಯರನ್ನ ಸ್ಮರಣೆ ಮಾಡಲೇಬೇಕು. ಇವತ್ತು ವಿಶೇಷವಾಗಿ ಮಧ್ವರ ಸ್ಮರಣೆ, ಆಚಾರ್ಯರ ಸ್ಮರಣೆಯನ್ನು ಮಾಡಬೇಕು. ಆನಂದ ತೀರ್ಥ ಭಗವತ್ಪಾದರು ಅಂತ ಅವರನ್ನ ಹಿರಿಯರು ಕೊಂಡಾಡ್ತಾರೆ. ಭೂಮಿಯಲ್ಲಿ ಅಜ್ಞಾನ ಎಲ್ಲೆಡೆಯಲ್ಲಿ ಆವೃತ ಆದಾಗ ಸಜ್ಜನ ಜಗತ್ತಿಗೆ ತತ್ವಜ್ಞಾನ ಕೊಡ್ಲಿಕ್ಕೋಸ್ಕರನೇ ಬಂದ ಗುರುಗಳು ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು. ಅವರ ಚರಿತ್ರೆ ಎಲ್ಲ ಅವರ ಅನುಯಾಯಿಗಳಿಗೂ ಕೂಡ ಸ್ಫೂರ್ತಿದಾಯಕ, ಮಾರ್ಗದರ್ಶಕ ಅಂತ ಭಾವಿಸಬೇಕು. ಅತಿಮಾನುಷ ಚರಿತ್ರೆಗಳನ್ನ ಭಗವತ್ಪಾದರು ತೋರಿಸಿದ್ದು ಹೆಚ್ಚಿಲ್ಲ. ಮಾನುಷ ಚರಿತ್ರೆಗಳನ್ನೇ ಹೆಚ್ಚು ಅವರು ಪ್ರಕಟಗೊಳಿಸಿದ್ದನ್ನ ಮಧ್ವ ವಿಜಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಭಾರತದಲ್ಲಿ ಅನೇಕ ಕ್ಷೇತ್ರಗಳಿಗೆ, ತೀರ್ಥಗಳಿಗೆ ಸಂಚರಿಸಿ ಭಗವಂತನ ಪಾರಮ್ಯವನ್ನು ಸಮರ್ಥನೆ ಮಾಡಿದ ಮಹಾನುಭಾವರು ಭಗವತ್ಪಾದರು. ಅವರು ಅವತಾರ ಮಾಡಿದ್ದು ಪಾಜಕದಲ್ಲಿ. ಪಾಜಕ ಕ್ಷೇತ್ರ ಪರಶುರಾಮ ಕ್ಷೇತ್ರ ಉಡುಪಿಯ ಸಮೀಪದಲ್ಲಿ ಬರ್ತದೆ. ಅಲ್ಲಿ ಅವತಾರ ಮಾಡಿ ಭರತ ಖಂಡವನ್ನೆಲ್ಲ ಸಂಚಾರ ಮಾಡಿದರು. ಎಲ್ಲೆಡೆಯಲ್ಲೂ ಕೂಡ ಭಗವಂತನ ಪಾರಮ್ಯ ಅಂದ್ರೆ ಹರಿಯ ಸರ್ವೋತ್ತಮತೆಯನ್ನು ಸಾರಿದರು. ಸನ್ಯಾಸ ಪದ್ಧತಿ ಒಂದು ಯತಿ ಪ್ರಣವ ಕಲ್ಪ. ಸನ್ಯಾಸಿಗಳಾದವರು ಮಾಡಲೇಬೇಕಾದ ಕರ್ತವ್ಯ ಯಾವುದು? ಯತಿ ಪ್ರಣವ ಕಲ್ಪದಲ್ಲಿ ಭಗವತ್ಪಾದರೆ ಅದನ್ನ ಸ್ಪಷ್ಟಪಡಿಸ್ತಾರೆ. ಒಬ್ಬ ಯತಿಯಾದವನು ಮಾಡಬೇಕಾದ ಕೆಲಸ ಏನು? ಮುಖ್ಯವಾಗಿ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಯತಿಗಳಾದವರು ಒಂದಲ್ಲ ಒಂದು ರೀತಿಯಿಂದ ಭಗವಂತನ ಸರ್ವೋತ್ತಮತೆಯನ್ನ ಎಲ್ಲ ಕಡೆಯಲ್ಲಿ ಪ್ರತಿಪಾದನೆ ಮಾಡಿ ಮಾಡಿ ಜನಮಾನಸದಲ್ಲಿ ಬೇರೂರುವಂತೆ ಮಾಡಬೇಕಂತ. ಯಾವುದೇ ಘಟನೆ ನಡೀಲಿ, ಆ ಘಟನೆ ಹಿಂದೆ ಭಗವಂತನ ಸರ್ವೋತ್ತಮತೆ ತಿಳಿತದೆ ಅಂತ ಸಮರ್ಥನೆ ಮಾಡ್ತಾ ಇದ್ರಂತೆ ಭಗವತ್ಪಾದ. ಸರ್ವದಾ ಪ್ರತಿಪಾದಯ. ಎಲ್ಲ ಕಾಲದಲ್ಲಿಯೂ ಯಾವುದೇ ಊರಿಗೆ ಹೋದರೂ, ಯಾವುದೇ ಪ್ರದೇಶದಲ್ಲಿಯೂ ಅವರು ಮಾಡ್ತಿದ್ದಂತಹ ವ್ಯಾಖ್ಯಾನ, ಪ್ರವಚನಗಳು ವಿಷ್ಣುವಿನ ಪಾರಮ್ಯವನ್ನ ಎಲ್ಲರ ಮನಸ್ಸಿನಲ್ಲಿ ದೃಢಪಡಿಸುವಂತೆ ಇತ್ತಂತೆ. ನೋಡಿ, ಇದೊಂದು ಸ್ಫೂರ್ತಿದಾಯಕವಾದ ಚರಿತ್ರೆ. ವಿಷ್ಣು ಗುಣಪೂರ್ಣ, ವಿಷ್ಣು ದೋಷ ದೂರ, ವಿಷ್ಣುವಿಗೆ ಬ್ರಹ್ಮ, ಪರಬ್ರಹ್ಮ, ನಾರಾಯಣ, ಓಂಕಾರ ಎಲ್ಲ ಹೆಸರುಗಳಿರೋದು ಅವನಿಗೆ. ಅವನನ್ನ ಎಲ್ಲರೂ ಸ್ಮರಣೆ ಮಾಡಬೇಕು. ಅವನು ಬಿಟ್ಟು ಪ್ರಪಂಚ ನಡಿಲಾರದು. ಅವನ ಪ್ರೇರಣೆ ಇಲ್ಲದೆ ಪ್ರಪಂಚ ನಡಿಲಾರದು. ಅವನು ತಂದೆ,
ಈ ತತ್ವವನ್ನು ಜಗತ್ತಿಗೆ ಪ್ರಮಾಣಗಳಿಂದ ಸಾಧಿಸಿದಂತಹ ಆಚಾರ್ಯರು ಭಗವತ್ಪಾದರು. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ. ಹರಿರೇವ ಪರಹ, ಹರಿನೇ ಸರ್ವೋತ್ತಮ. ಹರಿರೇವ ಗುರು, ಹರಿನೇ ಎಲ್ಲರಿಗೂ ಗುರು. ಹರಿರೇವ ಜಗತ್ ಪಿತೃ ಮಾತೃ ಗತಿ, ಹರಿನೇ ತಂದೆ ಜಗತ್ತಿಗೆ, ಹರಿನೇ ತಾಯಿ ಜಗತ್ತಿಗೆ, ಹರಿನೇ ಗತಿ ಜಗತ್ತಿಗೆ. ಅವನಿಲ್ಲ ಅಂತಾದ್ರೆ ಈ ಜಗತ್ತಿನ ಯಾವ ವ್ಯಾಪಾರವು, ಯಾವ ಕೆಲಸಗಳು, ಯಾವ ಕಾರ್ಯಗಳು ನಡಿಲಿಕ್ಕಿಲ್ಲ. ಇದಕ್ಕೊಂದು ಯುಕ್ತಿ, ಆ ಯುಕ್ತಿಗೆ ಆಧಾರವಾದ ವೇದ, ಶ್ರುತಿ, ಅವುಗಳ ನಿರವಕಾಶ ಪ್ರಮಾಣವನ್ನು ಕೊಟ್ಟು ಜಗತ್ತಿಗೆ ಸಾರ್ತಾ ಇದ್ದರಂತೆ ಭಗವತ್ಪಾದ. ಇದು ನಮಗೆ ಸಂದೇಶವನ್ನು ನೀಡುತ್ತದೆ. ನಾವು ಅವರ ಅನುಯಾಯಿಗಳಾಗಿ ಅವರ ಸಂತತಿಯಲ್ಲಿ ಬಂದು ನಮ್ಮ ಮನೆಯಲ್ಲಿ ನಡೆಯುವ ಆಗು ಹೋಗುಗಳನ್ನೆಲ್ಲ ಇದರ ಹಿಂದೆ ಭಗವಂತ ತನ್ನ ಮಹಿಮೆಯನ್ನು ತೋರ್ತಿದ್ದಾನೆ ಅಂತ ನಾವು ಅರ್ಥಕೊಂಡು ಅವನ ಸರ್ವೋತ್ತಮತೆಯನ್ನು ಚಿಂತನೆ ಮಾಡಬೇಕಂತ. ಮನೆಯಲ್ಲಿ ಏನೇ ಘಟನೆ ನಡೀಲಿ, ಭಗವಂತ ಈ ಘಟನೆಯನ್ನು ನಡೆಸಿ ನನ್ನನ್ನ ಅವನ ಕಡೆಯಲ್ಲಿ ವಾಲಿಸುವಂತೆ ಮಾಡ್ತಿದ್ದಾನೆ, ಅವನ ಪಾರಮ್ಯ ತೋರ್ತಿದ್ದಾನೆ ಅಂತ ನಾವು ಅದನ್ನು ಯೋಜನೆ ಮಾಡಿಕೊಳ್ಬೇಕಂತ. ಒಳ್ಳೇದ್ ನಡೀಲಿ, ನಮಗೆ ಅನುಕೂಲವಾದ ಘಟನೆ ನಡೀಲಿ, ನಮಗೆ ಪ್ರತಿಕೂಲವಾದ ಘಟನೆ ನಡೀಲಿ, ನಮಗೆ ಅನುಕೂಲವೋ ಪ್ರತಿಕೂಲವೋ ಅನ್ನೋದನ್ನು ಹೆಚ್ಚು ಚರ್ಚೆ ಮಾಡದೆ, ಇದರ ಹಿಂದೆ ಭಗವಂತ ತನ್ನ ಮಹಿಮೆಯನ್ನು ಪ್ರಕಟಗೊಳಿಸಿದ, ಇದರ ಹಿಂದೆ ಭಗವಂತನ ಸರ್ವೋತ್ತಮತೆ ಅಡಕಾಗಿದೆ, ಅವನ ಸರ್ವಕರ್ತೃತ್ವ ಅದು ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನ ಭಗವತ್ಪಾದರು ಕ್ಷಣ ಕ್ಷಣಕ್ಕೆ ತಮ್ಮ ಚರಿತ್ರೆಗಳಲ್ಲಿ, ತಮ್ಮ ಪ್ರವಚನಗಳಲ್ಲಿ, ತಮ್ಮ ಗ್ರಂಥಗಳಲ್ಲಿ ಆ ಭಗವಂತನ ಮಹಿಮೆಯನ್ನ ಸಾರಿ ಹೇಳಿ ಹೇಳಿ ತಮ್ಮ ಅನುಯಾಯಿಗಳಿಗೆ ಸಂದೇಶ ಕೊಡ್ತಾರೆ. ಒಂದು ಘಟನೆಯನ್ನ ನಾನು ಸ್ಮರಣೆ ಮಾಡ್ತೇನೆ. ಭಗವತ್ಪಾದರು ಉತ್ತರ ಭಾರತ ಯಾತ್ರೆ ಕೈಗೊಂಡಿದ್ರು. ಉತ್ತರ ಭಾರತ ಅಂದ್ರೆ ಬದ್ರಿ ಯಾತ್ರೆನೇ ಪ್ರಧಾನ. ಬದ್ರಿ ಯಾತ್ರೆ ಕೈಗೊಂಡ್ರು. ಮೊದಲು ಅವರು ಆಶ್ರಮ ಸ್ವೀಕಾರ ಮಾಡಿದ ಕೂಡಲೇ ಮೊದಲು ಮಾಡಿದ್ದು ದಕ್ಷಿಣ ಭಾರತ ಯಾತ್ರೆ. ಅವರಿಗೆ ಆಶ್ರಮ ಆದದ್ದು ಉಡುಪಿಯಲ್ಲಿ, ಅನಂತಾಸನನ ಸನ್ನಿಧಾನದಲ್ಲಿ. ವಯಸ್ಸು ಬಹಳ ಸಣ್ಣದಿತ್ತು, ಆವಾಗಲೇ ಆಶ್ರಮ ಆಯಿತು. ಅಚ್ಯುತ ಪ್ರಜ್ಞರು ಅವರ ಗುರುಗಳು. ಅಚ್ಯುತ ಪ್ರಜ್ಞರು ಒಳ್ಳೆ ವಿದ್ವಾಂಸರು. ಉತ್ತಮ ಶಿಷ್ಯ ಬೇಕು ಅಂತ ಅನಂತಾಸನನ್ನ ಸೇವೆ ಮಾಡ್ತಾ ಇದ್ರಂತೆ. ಅನಂತಾಸನ ದೇವರೇನೆ ಇವರನ್ನ ಶಿಷ್ಯರನ್ನಾಗಿ ಸ್ವೀಕರಿಸುವಂತ ಕೈ ಹಿಡಿದು ಪರಿಚಯ ಮಾಡಿಸಿದ. ಹಾಗಾಗಿ ಅಚ್ಯುತ ಪ್ರಜ್ಞರ ಶಿಷ್ಯರಾದರು. ಸನ್ಯಾಸ ಸ್ವೀಕಾರ ಮಾಡಿದ್ರು, ಪ್ರಣವೋಪದೇಶ ಆಯಿತು. ಸನ್ಯಾಸ ಯಾವಾಗಲೂ ಸ್ವೀಕಾರ ಮಾಡ್ಲಿಕ್ಕೆ ಬರಲ್ಲ. ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಅರ್ಹತೆ ಏನು? ವೈರಾಗ್ಯ ಮುಖ್ಯ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅಂತ ವೇದ ಹೇಳ್ತದೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ವೈರಾಗ್ಯ ಯಾವಾಗ ಮನಸ್ಸಿನಲ್ಲಿ ದೃಢವಾಗ್ತದೋ ಆವಾಗ ಅವನಿಗೆ ಸನ್ಯಾಸ ಅರ್ಹತೆ ಬಂದಿದೆ ಅಂತ ಅರ್ಥ. ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಅರ್ಹತೆ ಬಂತು. ಭಗವತ್ಪಾದರು ವಯಸ್ಸು ಸಣ್ಣದಿದ್ದಾಗಲೇನೆ ಅವರಿಗೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ, ವೈರಾಗ್ಯ ಮೊದಲೇ ಬಂದಿತ್ತು, ಹಾಗಾಗಿ ಆ ಉದ್ದೇಶದಿಂದ ಅವರು ಸನ್ಯಾಸ ಸ್ವೀಕಾರ ಉದ್ದೇಶದಿಂದ ವೈರಾಗ್ಯ ಬಂದಿತ್ತು. ಮನೆಯಿಂದ ಹೊರಟು ಗುರುಗಳನ್ನು ಆಶ್ರಯಿಸಬೇಕು ಅಂತ ಅಚ್ಯುತ ಪ್ರಜ್ಞರಿಂದ ಸನ್ಯಾಸ ಸ್ವೀಕಾರ ಮಾಡಿದರು. ಕೆಲವು ದಿನಗಳ ನಂತರ ದಕ್ಷಿಣ ಭಾರತ ಯಾತ್ರೆಯನ್ನು ಮಾಡಿದರು. ದಕ್ಷಿಣ ಭಾರತ ಗುರುಗಳೊಟ್ಟಿಗೆ ಮಾಡಿದ್ದು ಇದೆ ಯಾತ್ರೆ. ಆಮೇಲೆ ಉತ್ತರ ಭಾರತ ಯಾತ್ರೆ ಕೈಗೊಂಡ್ರು. ಅಂದ್ರೆ ಬದರಿಗೆ ಯಾತ್ರೆ ಮಾಡ್ತಾರೆ.
ಬದರಿ ಯಾತ್ರೆ ಮಾಡಿದಾಗ ಗಂಗಾ ತೀರಕ್ಕೆ ಬಂದಿದ್ದಾರೆ. ವಾರಾಣಸಿ ಅಂತ ಕಾಶಿಯಲ್ಲಿ ಇವತ್ತಿಗೂ ಕೂಡ ಒಂದು ಪಂಚಗಂಗಾ ಘಾಟ್ ಅಂತಿದೆ. 100ಕ್ಕಿಂತಲೂ ಹೆಚ್ಚು ಘಾಟ್ಗಳಿದ್ದಾವೆ. ಅದರಲ್ಲಿ ಒಂದು ಪಂಚಗಂಗಾ ಘಾಟ್ ಅಂತ ಒಂದು. ಆ ಪಂಚಗಂಗಾ ಘಾಟ್ನಿಂದ ಆ ಗಂಗೆ ಬಹಳ ವೇಗವಾಗಿ ಹರಿತಾಳೆ. ಘಾಟಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಅಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಭಗವತ್ಪಾದರು ಹೊರಡಬೇಕು. ಇನ್ನೊಂದು ದಡಕ್ಕೆ ಹೋಗುವಾಗ ಆ ದಡಕ್ಕೆ ಹೋಗಬೇಡಿ, ಆ ಕಡೆ ಇದ್ದ ದಡಕ್ಕೆ ಅಂತ ತಡೀತಾರೆ. ಅಲ್ಲಿ ಹೋಗಬೇಡಿ. ಯಾಕೆ ಅಂದ್ರೆ ಭಾರತದಲ್ಲಿ ಪ್ರಾಯ ಆವಾಗಲೇ ದಾಳಿ ಪ್ರಾರಂಭ ಆಗಿತ್ತು. ಒಬ್ಬ ತುರಸ್ಕ ರಾಜ ಆ ಭಾಗವನ್ನು ಆಕ್ರಮಿಸಿದ್ದ. ಈ ದಡದಿಂದ ಆ ದಡಕ್ಕೆ ಯಾರೂ ಬರ್ಲಿಕ್ಕೆ ಅವಕಾಶ ಮಾಡ್ತಿರ್ಲಿಲ್ಲ. ಭಗವತ್ಪಾದರು ಯಾತ್ರೆ ಕೈಗೊಂಡಾಗಿದೆ, ಮುನ್ಮುಂದೆ ಅವರು ಸಾಗಬೇಕು, ಶಿಷ್ಯರೆಲ್ಲ ಇದ್ದಾರೆ. ಕಾಶಿ ಬಹಳ ದೊಡ್ಡ ಕ್ಷೇತ್ರ, ಎಲ್ಲಾ ಕಾಲದಲ್ಲೂ ಕಾಶಿ ದೊಡ್ಡ ಕ್ಷೇತ್ರವೇ ಭಾರತದಲ್ಲಿ. ಅವಿಮುಕ್ತ ಸ್ಥಾನ ಅಂತ ಕರೀತಾರೆ. ಕಾಶಿ ಅಂದ್ರೆ ಅವಿಮುಕ್ತ ಸ್ಥಾನ ಅಂತ ಕರೀತಾರೆ. ಆನಂದವನ ಅದ್ಭುತ ಕ್ಷೇತ್ರ ಅದು. ಆ ಪಂಚಗಂಗಾ ಘಾಟಿನ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದಾಗ ಭಗವತ್ಪಾದರನ್ನ ಹೋಗ್ಬೇಡಿ ಅಂತ ತಡೆದ್ರು ಕೂಡ ಹೊರಟುಬಿಟ್ರು. ಯಾರು ತಡೆದ್ರು ಭಗವತ್ಪಾದರು ಕೇಳ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಹಿಡಿದ ದಾರಿ, ಅವ್ರು ಹೋಗ್ತಿದ್ದ ದಾರಿ ಅದು ಸರಿನೇ ಇದೆ, ನನ್ನ ಯಾರು ತಡಿಲಾರರು, ಆ ಒಂದು ಕಾನ್ಫಿಡೆನ್ಸ್ ಅವರಿಗಿತ್ತು. ನಾವು ಸಾಕ್ತಿರುವ ದಾರಿ ಏನಿದೆ ಅದು ಸರಿ ಇದೆ ಅನ್ನೋ ದೃಢ ನಮಗಿರ್ಬೇಕು, ಯಾವಾಗಲೂ ದೃಢ ವಿಶ್ವಾಸ. ಈಗ ಮಧ್ವಿಜಯ ಓದ್ತಿದ್ದೇವೆ ಅಂದ್ರೆ ಮಧ್ವಿಜಯದ ಬಗ್ಗೆನೇ ತಾತ್ಸಾರ ಸಂಶಯ ಇದ್ರೆ ಉಪಯೋಗ ಇಲ್ಲ. ಭಗವತ್ಪಾದರ ಸಿದ್ಧಾಂತ, ಅವರ ದರ್ಶನ, ಅವುಗಳ ಬಗ್ಗೆ ನಮಗೆ ಅವಿಶ್ವಾಸ ಇದ್ರೆ ಉಪಯೋಗ ಇಲ್ಲ. ವಿಶ್ವಾಸ ಇರಬೇಕು. ಆ ದಾರಿ ಯಾವುದೇ ಅವರು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅಲ್ಲಿ ಯಾರು ತಡೆದ್ರು ಹೋಗೋರೆ, ಯಾರು ತಡಿಲಿಕ್ಕೆ ಇಲ್ಲ ಅವರನ್ನು. ಹಾಗಿದ್ರು ಭಗವತ್ಪಾದರು. ಸರಿ ಅಂತ ನದಿ ದಾಟ್ಕೊಂಡು ಹೊರಟಿದ್ದಾರೆ. ನದಿ ದಾಟ್ಲಿಕ್ಕೆ ಅಂತ ಹೊರಡುವಾಗ್ಲೇನೆ ಸ್ವಲ್ಪ ದೂರ ನದಿ ದಾಟ್ತಾ ಇದ್ದಾರೆ. ಆ ಸಮಯಕ್ಕೆ ಆಗಲೇನೆ ಆ ಕಡೆ ಇದ್ದ ರಾಜನಿಗೆ ಗೊತ್ತಾಯ್ತು. ಅದು ಕಾಣ್ತಾ ಇದೆ, ಅದು ಓ ಯಾರೋ ಬರ್ತಿದ್ದಾರೆ ಈ ದಡದ ಕಡೆಗೆ ಅಂತ. ಅದಕ್ಕೆ ಅಲ್ಲಿದ್ದ ಭೃತ್ಯರಿಗೆ ಹೇಳ್ದ, ಅವರನ್ನು ಹೊಡೀರಿ, ಕಡೀರಿ, ಬಡೀರಿ. ಯಾಕೆ ಅಂದ್ರೆ ಆ ದಡದಿಂದ ಈ ದಡಕ್ಕೆ ಬರ್ತಿದ್ದಾರೆ ಅಂದ್ರೆ ನಮ್ಮ ಶತ್ರು ರಾಜನ ಕಡೆಯಿಂದ ಬರ್ತಿದ್ದಾರೆ ಅಂತ ಅವನಿಗೆ, ಆ ರಾಜನಿಗೆ. ನಮ್ಮ ಶತ್ರು ರಾಜನ ಕಡೆಯಿಂದ ಯಾರೋ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಸಂಚು ರೂಪಿಸಿ ಬರ್ತಿದ್ದಾರೆ ಅಂತ ಭಗವತ್ಪಾದರನ್ನ ಹೊಡಿರಿ, ಬಡಿರಿ, ಕಡೀರಿ ಅಂತ ಶುರು ಮಾಡಿದ್ರಂತ. ಭಾರಿ ಭಾರಿ ಅತ್ಯತ್ರ ಆಳು, ಒಬ್ಬೊಬ್ಬ ಸೈನಿಕರು ಯಮಕಿಂಕರಿದ್ದಾಗಿದ್ರಂತ. ಇವರು ಸನ್ಯಾಸಿಗಳು, ಕೈಯಲ್ಲಿ ಆಯುಧಗಳಿಲ್ಲ. ಶಿಷ್ಯರು ಕೆಲವು ಸಂಖ್ಯೆಯಲ್ಲಿ ಅಷ್ಟೇ ಇದ್ರಂತ. ಆವಾಗ ಅವ್ರು ಬಹುಸಂಖ್ಯಾತರಿದ್ರು, ಆ ಸೈನಿಕರು, ಆ ರಾಜನ ಕಡೆಯವರೆಲ್ಲ. ಸರಿ, ಇವರನ್ನ ಎತ್ತರ ಇದ್ದಾರೆ, 32 ಲಕ್ಷಣ ಭರಿತವಾದ ದೇಹ, ಭಾರಿ ತೇಜಸ್ಸು, ದಷ್ಟಪುಷ್ಟವಾದ ದೇಹ. ಗಂಗೆ ದಾಟ್ಕೊಂಡು ಬರ್ತಿದ್ದಾರೆ. ಇವರು ಹೊಡಿರಿ, ಬಡಿರಿ, ಕಡಿರಿ ಅಂದಾಗೆಲ್ಲ ಆಚಾರ್ಯಕ್ಕೆ ಕೇಳಿಸ್ತಾ ಇದೆ ಆ ಶಬ್ದ. ಅದು ಭಾಷೆ ಕನ್ನಡನೂ ಅಲ್ಲ, ಅದು ಅವ್ರದೇ ಭಾಷೆ, ಉರ್ದು ಭಾಷೆ ಇರಬೇಕು. ಉರ್ದು ಭಾಷೆಯಲ್ಲಿ ಮಾತನಾಡ್ತಾರೆ. ಆವಾಗ ಭಗವತ್ಪಾದರು ಆ ಭಾಷೆ ಕೇಳ್ತಿದ್ದಾರೆ. ಅವರು ಹೊಡಿರಿ, ಬಡಿರಿ, ಕಡಿರಿ ಅಂತ ಇದ್ದದ್ದು ಇವ್ರು ಎತ್ತೆತ್ರ ನೀರಿಗೆ ಹಾರಿ ಧುಮುಕಿ ಇವ್ರ ಮೈ ಮೇಲೆ ಹೊಡಿಬೇಕು, ಕಡಿಬೇಕು ಅಂತ ಬರ್ತಿದ್ದದ್ದು ಎಲ್ಲ ಅವ್ರು ಗಮನಿಸ್ತಿದ್ದಾರೆ ಭಗವತ್ಪಾದ. ಭೀಮ ಬಲ, ಆದ್ರೆ ಒಬ್ಬರ ಮೇಲೂ ಕೈ ಎತ್ತಲಿಲ್ಲ. ಅವರೆಲ್ಲ ನೀರಿಗೆ ಧುಮುಕ್ತಿರೋದನ್ನ ನೋಡಿ ಒಂದ್ಸಲಿ ಹೇಳಿದ್ರಂತ ಅವರನ್ನು ಕೂರ್ತು, ಯಾಕೆ ನೀರಿಗೆ ಧುಮುಕ್ತೀರಿ? ಏನ್ ನೀವು ಮಾಡೋದಿದೆ ನಮ್ಮನ್ನ? ನಾವಾದ್ರೂ ನಿಮಗೇನ್ ಮಾಡ್ತೀವಿ ಅನ್ಕೊಂಡಿದ್ದೀರಿ?
ನಾವು ಬರ್ತಿದ್ದೆ ನಿಮ್ ರಾಜನ್ ನೋಡ್ಲಿಕ್ಕೆ ಅಂತ ಅಂದ್ಬಿಟ್ರಂತೆ. ನೋಡಿದ್ರೆ ನೀವೇ ಬಹುಸಂಖ್ಯೆಯಲ್ಲಿ ಇದ್ದೀರಿ. ನೋಡಿ ಆ ಮಾತಿನಲ್ಲಿ ಎಷ್ಟು ಗಾಂಭೀರ್ಯ ಇತ್ತು. ನ ಜಡಾ ಜಲೇ ಪತತ ಸಾಹಸಾದಹೋ ನ ಭಯಂ ಹಿ ವೋ ಬಹುತಯಾ ಬಹೋರ್ಜನಾತ್. ಬಹೋರ್ಜನಾತ್ ಅಬಹೋರ್ಜನಾತ್. ನಾವು ಬಹುಸಂಖ್ಯಾತರೇನಲ್ಲ, ನಾವು ಕೆಲವೇ ಸಂಖ್ಯೆಯಲ್ಲಿ ಬಂದಿದ್ವಿ, ಕೆಲವರು ಇದ್ವಿ ಅಷ್ಟು. ನೀವೇ ಇಷ್ಟು ಬಹುಸಂಖ್ಯೆಯಲ್ಲಿ ಇದ್ದೀರಿ. ಬಹುಸಂಖ್ಯೆಯಲ್ಲಿದ್ದ ನೀವು ನಮ್ಮನ್ನ ಕಂಡು ಹೆದರೋ ಕಾರಣ ಏನು ಅಂತಂದ್ರು. ಹೆದರೋ ಕಾರಣ ಏನು? ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ. ನಿಮ್ ರಾಜನ ನೋಡ್ಬೇಕು ಅಂತ ಹೇಳಿ ನಾವು ಈ ಕಡೆಗೆ ಬಂದಿದ್ದೇವೆ ಅಂತಂದ್ರಂತ. ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ. ನಿಮ್ ರಾಜನ್ ನೋಡ್ಬೇಕು ಅಂತ ಬರ್ತಿದ್ದೇವೆ ಅಂತಿಷ್ಟು ಉರ್ದು ಭಾಷೆಯಲ್ಲೇ ಹೇಳಿದ್ರಂತೆ. ಭಗವತ್ಪಾದರಿಗೆ ಎಲ್ಲ ಭಾಷೆಗಳು ಬರ್ತಿತ್ತು ಅಂತ ಇದರಿಂದ ತಿಳಿಯುತ್ತದೆ. ಆ ಭಾಷೆಯಲ್ಲೇ ಮಾತನಾಡಿದಾಗ ಆ ಮಾತಿನ ಧ್ವನಿ ಇತ್ತಲ್ಲ, ಅದು ಆ ಧ್ವನಿ, ಆ ಗಾಂಭೀರ್ಯ, ಆ ನಿರ್ಭಯವಾಗಿ ಅವರ ಮಾತು, ಅದನ್ನು ಕೇಳಿದ ಕೂಡಲೇ ನೀರಿಗೆ ಧುಮುಕ್ತಿದ್ದವರೆಲ್ಲ ಅಲ್ಲಲ್ಲೇ ನಿಂತುಕೊಂಡು ಇವರಿಗೆ ದಾರಿ ಬಿಟ್ಬಿಟ್ರಂತೆ. ಇದು ಇವತ್ತು ನಾವು ತಿಳಿಬೇಕಾದ ಒಂದು ಸಂದೇಶ. ನಮ್ಮ ವ್ಯಕ್ತಿತ್ವ ಹೇಗಿರಬೇಕು? ಸ್ವಕರ್ಮ ನಿರತರು, ಸ್ವಧರ್ಮ ನಿರತರು ನಾವಾಗಿದ್ದು, ಭಗವಂತನಲ್ಲಿ ವಿಶ್ವಾಸ ಇಟ್ಟು ನಮ್ಮ ನಡಿಗೆ, ನಾವು ಹೋಗೋ ದಾರಿಯಲ್ಲಿ ನಾವು ಹೋಗ್ತಾ ಇದ್ರೆ ಯಾರೇ ತಡಿಲಿಕ್ಕೆ ಬಂದ್ರು ಉಪಾಯದಿಂದ, ನಮ್ಮದೇ ವ್ಯಕ್ತಿತ್ವದಿಂದ ಅವರನ್ನ ತಡೆಗಟ್ಟಲಿಕ್ಕೆ ಬರ್ತದೆ ಅಂತ ತೋರಿಸಿದ್ರು. ಅವ್ರು ಯಾರು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿಂತ್ಕೊಂಡ್ರು. ಅವ್ರ ಮನಸ್ಸಿಗೆನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳೋ ಅನಿಸಲೂ ಇಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಅವರ ಮಧ್ಯದಲ್ಲೇ ಭಗವತ್ಪಾದರು ನಡ್ಕೊಂಡು ಮುಂದೆ ಬಂದ್ರಂತೆ. ಆ ದಡದಲ್ಲಿ ಎತ್ತರದ ಒಂದು ದೊಡ್ಡ ಮನೆ, ಅಂತಸ್ತಿನ ಮೇಲೆ ಅಂತಸ್ತು ಕಟ್ಕೊಂಡಿದ್ದ ಆ ರಾಜ. ಅವನು ಇವರನ್ನು ನೋಡಿ ಕೆಳಗಿಳಿದು ಬರ್ಬೇಕಾಯ್ತಂತ. ಅವನು ಮಾತನಾಡಿಸ್ತಾನೆ, ರಾಜನೇ ಮಾತನಾಡಿಸ್ತಾನೆ ಭಗವತ್ಪಾದರನ್ನ. ಯಾರು ನೀವು ಅಂತಂದ. ಎಲ್ಲಿಗೆ ಹೊರಟಿದ್ದೀರಿ ಅಂತ. ನಮಗೆ ನಮ್ಮ ಶತ್ರು ರಾಜನ ಕಡೆಯಿಂದ ಬರ್ತಿದ್ದಾರೆ ಅಂತ ಭಯ ಇತ್ತು. ನನ್ನ ಕಿಂಕರೆಲ್ಲ ಯಮಕಿಂಕರ್ ಇದ್ದಾಗಿದ್ರು. ಯಾರು ನಿಮ್ಮನ್ನು ಹೊಡಿಲಿಲ್ವೇನು, ಕಡಿಲಿಲ್ವೇನು, ಬಡಿಲಿಲ್ವೇನು? ಏನ್ ನಿಮ್ಮ ಉದ್ದೇಶ ಈ ಕಡೆ ಬಂದದ್ದು ಅಂತ ಕೇಳಿದ. ಅವನಿಗೂ ಮತ್ತೆ ಪುನಃ ಅದೇ ಉರ್ದು ಭಾಷೆಯಲ್ಲೇ ಉತ್ತರ ಕೊಟ್ರಂತೆ. ನೋಡಿ, ಆವಾಗ ಆ ರಾಜನ ಜೊತೆಗೆ ಮಾತನಾಡಿದ ಮಾತುಗಳು, ಅದನ್ನೂ ಕೂಡ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ದಾಖಲ ಮಾಡ್ತಾರೆ. ಭಗವತ್ಪಾದರು ರಾಜನಿಗೆ ಏನಂತ ಉತ್ತರ ಕೊಟ್ರು? ಒಬ್ಬ ರಾಜ, ಯಾಕಂದ್ರೆ ನಾಳೆ ಎಲ್ಲ ಕಡೆಯಲ್ಲೂ ಕೂಡ ಆತ ಹೇಳ್ಕೊಂಡು ಬರ್ತಾನೆ, ಹೀಗೊಬ್ರು ಬಂದಿದ್ರು, ಹೀಗೊಬ್ರು ಬಂದಿದ್ರು ಅಂತ. ಇನ್ನು ರಾಜನ ಜೊತೆಗೆ ಸುಮಾರು ಜನ ಇರ್ತಾರೆ. ಅವರೆಲ್ಲ ನೋಡ್ತಾ ಇದ್ದಾರೆ, ಏನ್ ಮಾತಾಡ್ತಾರೆ ಈಗ, ಏನ್ ಆಗಿಬಿಡ್ತದೆ ಈಗ ಅಂತ ಕುತೂಹಲ ಎಲ್ರಿಗೂ. ಭಗವತ್ಪಾದರು ಅಲ್ಲಿಯೂ ಭಗವಂತನ ಸರ್ವೋತ್ತಮತೆಯನ್ನೇ ಸಾರಿದ್ರಂತೆ. ನೋಡಿ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಒಬ್ಬ ತುರಸ್ಕ ರಾಜನೊಟ್ಟಿಗೆಯೂ ಉರ್ದು ಭಾಷೆಯಲ್ಲಿ ಮಾತನಾಡ್ತಾ ಪ್ರಾಣ ಭಯ ಬರ್ತದೆ ಅಂತಾದ್ರೂ ಅದನ್ನು ಬದಿಗೊತ್ತಿ ತಮ್ಮ ಯಾವ ದೈಹಿಕ ಬಲಗಳನ್ನು ಉಪಯೋಗಿಸದೆ ಸನ್ಯಾಸ ಧರ್ಮವನ್ನು ಕಾಪಾಡಿಕೊಂಡು ಹೇಗಿರಬೇಕು ಅಂತ ಲೋಕಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಭಗವತ್ಪಾದರು ಹೇಳ್ತಾರೆ, ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾವಸ್ತಾವತ್ತೂರ್ಣಮಾಶಾಮುದೀಚೀಂ ಇತ್ಯಾದ್ಯಂ ತದ್ಭಾಷಯಾ ಚಿತ್ರವಾಕ್ಯಂ. ಭಗವತ್ಪಾದರು ನದಿ ದಾಟ್ಕೊಂಡು ಬಂದಿದ್ರಲ್ಲ, ದೋಣಿಯಲ್ಲಿ ದಾಟಿರ್ಲಿಲ್ಲ, ದೋಣಿ ಇಟ್ಕೊಂಡು ದಾಟಿದವರಲ್ಲ. ಶಿಷ್ಯರನ್ನ ಅನಾಯಾಸವಾಗಿ ನದಿ ಮೇಲೆ ಹಾಗೆ ನಡ್ಕೊಂಡು ಬರೋ ಹಾಗೆ ಮಾಡಿದ್ರಂತೆ. ಇದು ಭಗವತ್ಪಾದರ ಜಲಸ್ತಂಭನ ವಿದ್ಯೆ. ಅಂದ್ರೆ ನೀರು ಹರಿತಿದೆ ಗಂಗೆ,
ಆ ದಡದಿಂದ ಈ ದಡಕ್ಕೆ ಬರಬೇಕಿದೆ. ಶತ್ರು ರಾಜರು ಈ ದಡದಿಂದ ಆ ದಡಕ್ಕೆ ದೋಣಿ ಓಡಿಸೋರನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ದೋಣಿಗಳನ್ನು ಹಾಕೋ ಹಾಗಿಲ್ಲ ಅಂತ ಅಂಬಿಗರನ್ನು ಓಡಿಸ್ಬಿಟ್ಟಿದ್ದಾರೆ. ಯಾರು ದೋಣಿ ಹಾಕಿ ಯಾರನ್ನು ಅಲ್ಲಿಗೆ ಕಳಿಸೋ ಹಾಗಿಲ್ಲ ಅಂತ. ಹಾಗಾದ್ರೆ ದಾಟಿದ್ರೆ ಹೇಗೆ? ಅದನ್ನು ಹೇಳ್ತಾರೆ. ಭಗವತ್ಪಾದರು ಗಂಗೆಯ ಮೇಲೆ ಕಾಲಿಟ್ರಂತೆ. ಕಾಲ್ ನೀರು ಒಳಗೆ ಹೋಗ್ಲಿಲ್ಲ, ನಿಂತಿದ್ದಾರೆ ಹಾಗೆ ನೀರ್ ಮೇಲೆ. ಶಿಷ್ಯರಿಗೆ ಹೇಳಿದ್ರಂತೆ, ತಾವು ಹೊದ್ದುಕೊಂಡಂತಹ ವಸ್ತ್ರದ ತುದಿಯನ್ನ ಒಬ್ಬ ಶಿಷ್ಯನ ಕೈಗೆ ಕೊಟ್ರಂತೆ. ತಾವು ಹೊದ್ದುಕೊಂಡಿದ್ರು, ತುದಿ ಮಾತ್ರ ಒಬ್ಬ ಶಿಷ್ಯನಿಗೆ ಕೊಟ್ರು. ಆ ಶಿಷ್ಯ ತುದಿಯನ್ನು ಹಿಡ್ಕೊಂಡು ತಾನೂ ಗಂಗೆಯ ಮೇಲೆ ಕಾಲಿಟ್ಟ. ಅವನು ಮುಳುಗಲಿಲ್ಲ. ಅವನನ್ನ, ಆ ಶಿಷ್ಯನನ್ನ, ಮೊದಲು ಇಟ್ಕೊಂಡು ಶಿಷ್ಯನನ್ನ ಇನ್ನೊಬ್ಬ ಶಿಷ್ಯ ಆಶ್ರಯಿಸಿದ. ಅಂದ್ರೆ ಅವನನ್ನು ಆತ ಹಿಡ್ದ, ಅವನು ಮುಳುಗಲಿಲ್ಲ. ಹೀಗೆ ಮೊದಲು ಭಗವತ್ಪಾದರು ಅವರು ಹೊದ್ದುಕೊಂಡ ವಸ್ತ್ರದ ತುದಿಯನ್ನು ಇಟ್ಕೊಂಡು ಇನ್ನೊಬ್ಬ ಶಿಷ್ಯ, ಮತ್ತೊಬ್ಬ ಶಿಷ್ಯ, ಮಗದೊಬ್ಬ ಶಿಷ್ಯ, ಹೀಗೆ ಭಗವತ್ಪಾದರು ಗಂಗೆ ದಾಟಿದ್ರಂತೆ, ಪಂಚಗಂಗಾ ಘಾಟನ್ನು. ಅದನ್ನು ಉಲ್ಲೇಖಿಸಿದ್ದಾರೆ. ಇಮಾನ್ ಸ್ವಸ್ವಪೂರ್ವಾಶ್ರಯಾನಾತ್ಮವಾಕ್ಯಾತ್ ಸಲೀಲಂ ದಯಾಲು ಸಮೂಲಾಶ್ರಯಾತ್ಮ. ಮೂಲಾಶ್ರಯಾತ್ಮ ಅಂತ ಕರೀತಾರೆ ಅದಕ್ಕೆ ಅವರನ್ನು ಪಂಡಿತಾಚಾರ್ಯರು. ನಿಷೇಧ ನನಾದೃತ್ಯ ಚಾನನ್ಯ ಲಂಘ್ಯಾಂ ತದಾತ್ಯಾಯಯತ್ತಾಂ ನದೀಂ ಸಂಸ್ರತಿಂ ವಾ. ಎಷ್ಟು ಜನ ತಡಿಲಿಕ್ಕೆ ಬಂದ್ರಂತೆ, ಹೋಗ್ಬೇಡಿ, ಆ ಕಡೆ ಶತ್ರುಗಳಿದ್ದಾರೆ, ಹೋಗ್ಬೇಡಿ, ಅಲ್ಲಿ ಬಡಿತಾರೆ, ಕಡಿತಾರೆ ನಿಮ್ಮನ್ನ ಅಂತ. ಯಾರ ಮಾತು ಕೇಳಲಿಲ್ಲ. ಭಗವತ್ಪಾದರು ಸಂಕಲ್ಪ ಮಾಡಿ ಆಗಿತ್ತು, ಹೊರಟೇ ಬಿಟ್ರಂತೆ. ಸ್ವಮೂಲಾಶ್ರಯಾತ್ಮ. ಇದು ನೋಡಿ ಭಗವತ್ಪಾದರ ಚರಿತ್ರೆ ಎಷ್ಟು ಅದ್ಭುತ ಇದು. ಸುಮ್ಮನೆ ಬಟ್ಟೆ ತುದಿ ಇಟ್ಕೊಳ್ಳೋದ್ರಿಂದ ನೀರಿನ ಮೇಲೆ ಸ್ವಲ್ಪವೂ ಒದ್ದೆ ಆಗದಂತೆ ಭೂಮಿಯ ಮೇಲೆ ನಡೆದ ಹಾಗೆ ನೀರಿನ ಮೇಲೆ ನಡ್ಕೊಂಡು ಬಂದಿದ್ದಾರಂತೆ. ಅದಕ್ಕೆ ಅಪ್ಲವದೇವ ನದಿ ತರಣಂತೆ. ಈ ಘಟನೆ ನೋಡೇ ರಾಜ ದಿಗ್ಬೆರಗಾಗ್ಬಿಟ್ಟಿದ್ದ. ಆ ಕಡೆಯಿಂದ ದೋಣಿಯಲ್ಲಿ ಬರಲಿಲ್ಲ, ನೀರಿನ ಮೇಲೆ ನಡ್ಕೊಂಡು ಬಂದ್ರಿ, ನೀವು ನೀರಿನ ಮೇಲೆ ನಡ್ಕೊಂಡು ಬಂದ್ರಿ. ನಿಮ್ಮ ಉದ್ದೇಶ ಏನು? ಯಾರು ನೀವು? ಏನ್ ಮಾಡ್ಬೇಕು ಅಂತ ಈ ಕಡೆಗೆ ಹೊರಟಿದ್ದೀರಿ? ಅದಕ್ಕೆ ಭಗವತ್ಪಾದರು ಆ ರಾಜನನ್ ಕುರಿತು ಅಂದದ್ದೇನು? ನೋಡಪ್ಪ, ಲೋಕವನ್ನೆಲ್ಲ ಬೆಳಗಿಸೋ ಒಬ್ಬನು ದೇವರು ಇದ್ದಾನಲ್ಲ, ಅದೇ ಆಕಾಶದಲ್ಲಿ ನೋಡು, ಎಲ್ಲ ಬೆಳಗಿಸೋ ದೇವರಿದ್ದಾನೆ. ಯೋಸೋ ದೇವೋ ವಿಶ್ವದೀಪ ಪ್ರದೀಪ ಪ್ರದೀಪ್ತ. ನೋಡಿ, ಒಬ್ಬನೇ ಒಬ್ಬನು ವಿಶ್ವದೀಪ, ಪ್ರಪಂಚವನ್ನೆಲ್ಲ ಬೆಳಗಿಸುವವನು. ನೋಡಿ, ವಿಷ್ಣು ಅಂತನೋ ಶಬ್ದ ಆಡದೆ ಬೇರೆ ಶಬ್ದ ಆಡಿದ್ದಾರೆ ಭಗವತ್ಪಾದ. ಪ್ರಪಂಚವನ್ನೆಲ್ಲ ಬೆಳಗಿಸುವವನು ಒಬ್ಬನಿದ್ದಾನೆ. ಅದಕ್ಕೆ ಅವನಿಗೆ ವಿಶ್ವದೀಪ ಅಂತ ಕರೀತಾರೆ. ಪ್ರಪಂಚ ದೀಪ ಯಾರು? ಸೂರ್ಯ. ಇಡೀ ಪ್ರಪಂಚಕ್ಕೆ ಬೆಳಕು ಕೊಡೋ ದೀಪ ಯಾವುದು? ಸೂರ್ಯನೇ ಅಲ್ವೇ? ಅವ ನಮ್ಮನ್ನು ಪ್ರೇರಣೆ ಮಾಡ್ತಾನೆ. ಹೌದು, ಹೀಗೆ ಹೋಗ್ರಿ ಅಂತ ಹೇಳ್ತಾನೆ. ಅವನ ಅನುಗ್ರಹಕ್ಕೆ ನಾವು ಪಾತ್ರರು. ಅವನ ಅನುಗ್ರಹದಿಂದ ಈಗ ಉತ್ತರ ದಿಕ್ಕಿನ ಕಡೆಗೆ ಯಾತ್ರೆ ಮಾಡಲಿಕ್ಕೆ ಅಂತ ಹೊರಟಿದ್ದೇವೆ. ಉತ್ತರ ದಿಕ್ಕಿನ ಕಡೆಯಲ್ಲಿ ಹೋಗ್ಬೇಕು ಅನ್ನೋದು ಅವನ ಪ್ರೇರಣೆ, ವಿಶ್ವದೀಪನ ಪ್ರೇರಣೆ. ಅವನು ಸ್ವತಃ ಬೆಳಗುತ್ತಾನೆ. ಅವನ ಅನುಗ್ರಹದಿಂದ ನಮ್ಮನ್ನ ಇಲ್ಲಿ ಹೋಗ್ಬೇಕು ಅಂತ ಅಂದಿದ್ದಾನೆ, ಹೋಗ್ತಿದ್ದೇವಷ್ಟೆ. ಹೀಗೆ ಅವನ ಭಾಷೆಯಲ್ಲೇ ಹೇಳಿದ್ರಂತೆ. ತದ್ಭಾಷೆಯ ಚಿತ್ರವಾಕ್ಯಂ ಅಂತಾರೆ. ತದ್ಭಾಷೆಯ ಅಂದ್ರೆ ಉರ್ದು ಭಾಷೆ. ಅದೇ ಭಾಷೆಯಲ್ಲೇನೆ ಅವನಿಗೆ ಉತ್ತರ ಕೊಟ್ರಂತೆ ಭಗವತ್ಪಾದ. ಈ ಮಾತು ನಮಗೆಲ್ಲ ಸಂದೇಶವನ್ನು ಕೊಡುತ್ತದೆ. ಇಷ್ಟು ಘೋರ ಘನಘೋರ ಸನ್ನಿವೇಶದಲ್ಲಿ ಪ್ರಾಣಕ್ಕೆ ಕುತ್ತು ಬರ್ತದೆ ಅಂತ ಒಬ್ಬ ರಾಜ, ಪ್ರಾಣಕ್ಕೆ ಕುತ್ತು ಬರುವಂತಹ ಸಂದರ್ಭದಲ್ಲಿಯೂ ಹಿಡಿದು ನಿಲ್ಲಿಸಿ ಜಪ್ತಿ ಮಾಡಿ ನಿಮ್ಮನ್ನು ಏನ್ ಬೇಕಾದ್ರೂ ಮಾಡಿಬಿಡ್ತೇನೆ, ಎಲ್ಲಿಗೆ ಹೊರಟಿದ್ರಿ, ಯಾರು ನೀವು ಅಂತ ಗದರಿಸಿ ಬೆದರಿಸಿ ಕೇಳಿದ್ರು. ಆ ಗಂಭೀರವಾದ ಉತ್ತರ
ದೇವರಲ್ಲಿ ಶ್ರದ್ಧೆ, ಅವನ ಮಹಿಮೆಯನ್ನು ಸಾರೋದು, ಅವನ ಪ್ರೇರಣೆನೇ ನಮಗೆಲ್ಲ, ಅವನ ಅನುಗ್ರಹವೇ ಮುಖ್ಯ, ಅವನ ಪ್ರೇರಣೆಯಂತೆ ಹೊರಟಿದೆ. ಇದು ನಮ್ಮಲ್ಲಿ ಬರಲಿ ಅಂತ ಭಗವತ್ಪಾದರು ನಿರೀಕ್ಷೆ ಮಾಡ್ತಾರೆ. ಇದೇ ಇದರ ಸಂದೇಶ. ನಾವಿವತ್ತು ಬದುಕು ಕಟ್ಟಿಕೊಂಡಿದ್ದೇವೆ, ಅಥವಾ ಕಟ್ಟಿಕೊಳ್ಳುವ ಹಂತದಲ್ಲಿದ್ದೇವೆ ಕೆಲವರು, ಅಥವಾ ಇನ್ನೂ ಕೂಡ ಏನು ಮಾಡಿದರೂ ನಮ್ಮ ಬದುಕು ಸ್ಥಿರವಾಗ್ತಿಲ್ಲ. ಅದು ಏನಾದರೂ ಆಗಲಿ, ಯಾವ ಅವಸ್ಥೆಯಲ್ಲಾದರೂ ಇರಲಿ, ರೋಗ ರುಜಿನ, ಸಂಸಾರದಲ್ಲಿ ಕುಟುಂಬದ ಏನೇನೋ ತಾಪತ್ರಯಗಳು, ಅಥವಾ ನಾವು ಮಾಡುವ ಕೆಲಸಗಳಲ್ಲಿ ಆಗ್ತಿರುವ ಏನೇನೋ ಏರಿಳಿತಗಳು, ನಮ್ಮ ಆದಾಯದಲ್ಲಿ ಆಗ್ತಾ ಇರುವ ಸಮಸ್ಯೆ, ಆಯವ್ಯಯಗಳು, ಅಥವಾ ಇನ್ಯಾರಿಂದಲೂ ಆಗ್ತಿರೋ ಅವಮಾನ ಸನ್ಮಾನ, ಅಥವಾ ಇನ್ನೇನೋ ಯಾವುದೇ ಸಂದರ್ಭ ಇದ್ರೂ ನಮ್ಮ ಬದುಕಿನಲ್ಲಿ ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ, ಅವನೊಬ್ಬ ಜಗತ್ತನ್ನು ಬೆಳಗಿಸೋ ದೇವರಿದ್ದಾನೆ, ಅವನು ವಿಶ್ವದೀಪ ಅನಿಸ್ಕೊಳ್ತಾನೆ. ಅವನ ಅನುಗ್ರಹದಿಂದ ನಾವು ನಮ್ಮ ಜೀವನದ ಪಯಣವನ್ನು ನಡೆಸಿರ್ತೇವೆ, ಅವನ ಪ್ರೇರಣೆಯಿಂದ ನಡೀತಿರ್ತದೆ. ಹಾಗಾಗಿ ಇದೆಲ್ಲವೂ ಕೂಡ ನಿಯತವಾಗಿದೆ, ನಿಯತವಾಗಿ ನಡೀತಾ ಇದೆ. ಹುಟ್ಟು ಸಾವು ಚಕ್ರದಂತೆ ಚಕ್ರ ತಿರುಗಿಸ್ತಿರೋನು ಅವನು, ವಿಶ್ವ ಬೆಳಗಿಸ್ತಿರೋನು ಅವನು. ಕರ್ಮಗಳು ನಮ್ದು, ಅನುಭವ ನಮಗೆ ಕೊಡ್ತಿದ್ದಾನೆ, ಅದು ನಿಯತವಾಗಿ ಕೊಡ್ತಿದ್ದಾನೆ. ಇಂತಿಂಥದ್ದೇ ಕೊಡ್ತಾನೆ, ಯಾವಾಗಲೂ ದುಃಖ ಕೊಡ್ತಿಲ್ಲ, ಯಾವಾಗಲೂ ಸುಖನೂ ಕೊಡ್ತಾ ಇಲ್ಲ. ಸ್ವಲ್ಪ ದುಃಖ ಕೊಡ್ತಾನೆ, ಸ್ವಲ್ಪ ಸುಖ ಕೊಡ್ತಾನೆ. ಕರ್ಮಗಳ ಅನುಭವವನ್ನು ಅನುಭವಿಸಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾನೆ. ತಾನೇ ಒಂದು ಅರ್ಥದಲ್ಲಿ ಶಕ್ತಿ ಕೊಡ್ತಾನೆ, ಅನುಭವಿಸ್ಲಿಕ್ಕೆ ಬೇಕಾಗುವ ಶಕ್ತಿ ಕೊಡ್ತಾನೆ, ಎಲ್ಲ ಅವ ಮಾಡ್ತಾನೆ. ಈ ಪ್ರಜ್ಞೆ ನಮ್ಗೆ ಯಾವಾಗಲೂ ಜಾಗೃತ ಆಗಿರ್ಬೇಕು. ಯೋಗ್ಯ ಜೀವನಿಗೆ ಸಾಧನೆಗೆ ಬೇಕಾಗುವ ಅನುಕೂಲತೆಗಳನ್ನು ಅವನೇ ಒದಗಿಸ್ತಾನೆ, ಪರೀಕ್ಷೆ ಮಾಡ್ತಾನೆ. ನನ್ನ ಎಷ್ಟು ವಿಶ್ವಾಸ ಮಾಡ್ತಾನೆ ಇವನು ಅಂತ ಪರೀಕ್ಷೆ ಮಾಡ್ತಾನ ಆ ದೇವರು. ನನ್ನ ಪ್ರೇರಣೆಯನ್ನ ಎಷ್ಟರ ಮಟ್ಟಿಗೆ ನೀವು ನಂಬುತ್ತೀರಿ ಅಂತ ಪರೀಕ್ಷೆ ಮಾಡ್ತಾನೆ. ಎಷ್ಟು ನನ್ನನ್ನು ಪ್ರೀತಿಪಡಿಸ್ಲಿಕ್ಕೆ ಅಂತ ನಿಮ್ಮ ಬದುಕನ್ನು ಮೀಸಲಿಟ್ಟಿರಿ, ನೀವು ಮಾಡೋ ದಿನನಿತ್ಯದ ಕೆಲಸಗಳು ನನ್ನ ಪ್ರೀತಿಗಾಗಿ ಅಂತ ಎಷ್ಟು ಮಾಡ್ತಿದ್ದೀರಿ, ಇದೆಲ್ಲ ಭಗವಂತನ ಪ್ರೇರಣೆ ಅಂತನೋ ಅನುಸಂಧಾನ ಎಷ್ಟಿದೆ ನಿಮಗೆ? ಈ ರೀತಿ ಆ ಅಭಿಪ್ರಾಯಗಳನ್ನು ಒಳಗೊಂಡೇ ಭಗವತ್ಪಾದರು ಅಂದು ವಿಶ್ವದೀಪ ಪ್ರದೀಪ್ತ ಅಂತ ಹೇಳಿದ್ರಂತೆ. ವಿಶ್ವದೀಪ ಪ್ರದೀಪ್ತ ಅನ್ನೋ ಮಾತಿಗೆ ಬಹಳ ಅರ್ಥ ಇದೆ. ಎದುರುಗಡೆ ಕೇಳೋ ರಾಜನಿಗೆ ಮಾತ್ರ ಏನ್ ಅನಿಸ್ತು, ಓ ಆಕಾಶದಲ್ಲಿ ಸೂರ್ಯನ್ ತೋರಿಸಿ ವಿಶ್ವದೀಪ ಅಂತಂದ್ರಲ್ಲ, ಸೂರ್ಯ ಅವನಿಗೂ ಒಂದು ರೀತಿ ಗೌರವಕ್ಕೆ ಪಾತ್ರ, ಅವ್ರದ್ದು ಯಾವುದೋ ಪಂಥದಲ್ಲಿ. ಓ ನಮ್ದು ಯಾರ ದೇವರೋ ಇವರಿಗೂ ಅದೇ ದೇವರು ಅಂತ ಕನೆಕ್ಟ್ ಹಾಗಾಯ್ತು ಅವನಿಗೆ. ನೋಡಿ, ಕೆಲವು ವಿಷಯಗಳು ಎಲ್ರಿಗೂ ಒಂದು ಅರ್ಥದಲ್ಲಿ ಕನೆಕ್ಟ್ ಆಗ್ತಿರ್ತಾರೆ, ಅವನಿಗೆ ಹಾಗೆ ಕನೆಕ್ಟ್ ಆಗಿಬಿಡುತ್ತೆ. ಓ ನಮ್ ದೇವರೇ ಇವರಿಗೂ ದೇವರು ಅಂತ. ಅವರಲ್ಲಿ ಪ್ರಾಯ ಖುದಾ ಅಂತ ಕರೀತಾರೆ. ಓ ಹಮಾರಾ ಖುದಾ ಆಪ್ಕಾ ಖುದಾ ಏಕಿ ಹೇ ಅಂತ. ನಮ್ ದೇವರು ಇವ್ರ ದೇವರು ಒಬ್ಬನೇ ಇದ್ದಾನೆ ಅಂತ ಅನ್ನೋ ಹಾಗಾಗಿಬಿಡುತ್ತೆ ಅವನಿಗೆ. ಮೇಲಾಗ ಆ ಧ್ವನಿಯಲ್ಲಿದ್ದಂಥ ಗಾಂಭೀರ್ಯ, ಮುಖದಲ್ಲಿ, ದೇಹದ ಚರ್ಯೆಯಲ್ಲಿ, ಬಾಡಿ ಲ್ಯಾಂಗ್ವೇಜ್ ನಲ್ಲಿದ್ದ ಗಾಂಭೀರ್ಯ, ಬರ್ತಿರುವಾಗ ಆ ಕಾಲ್ನಡಿಗೆ, ಆ ಹೀಗೆ ಎತ್ತರದಲ್ಲಿ ಬರ್ತಾ ಇದ್ದದ್ದು, ಅದೆಲ್ಲ ಧೈರ್ಯ. ಅದೆಲ್ಲ ಏನಾಗ್ತಾ ಇದೆ, ಆ ಧೈರ್ಯ, ಆ ಪರಾಕ್ರಮ, ಆ ಗಂಭೀರವಾದ ನುಡಿಗಳು, ಮುಖದಲ್ಲಿ ತೇಜಸ್ಸು, ಆ ದೇಶಕ್ಕೆ ಕಾಲಕ್ಕೆ ಸರಿಯಾದ ಅವರ ಮಾತು ಅತಿ ಸ್ಫುಟವಾದದ್ದು ಅವನನ್ನ ಆಕರ್ಷಣೆಗೊಳಿಸ್ಬಿಡುತ್ತೆ. ನೋಡಿ, ಇಲ್ಲೇನ್ ಮಂತ್ರ ಶಕ್ತಿ ಬಳಸಲಿಲ್ಲ, ಅಘಟಿತ ಘಟನಾ ಶಕ್ತಿ ಬಳಸಲಿಲ್ಲ. ಅವನದೇ ಭಾಷೆಯಲ್ಲಿ ಅವನಿಗೆ ಒಂದು ಉತ್ತರ ಕೊಟ್ರೆ ಅವನು ಕೂಡ ಅವರಿಗೆ ತಲೆ ಬಾಗಿಬಿಟ್ನಂತೆ. ಹೊಡಿ ಬಡಿ ಕಡಿ ಅಂತ ಬಂದವನು ಕೊನೆಗೆ ಇವರಿಗೆ ಶರಣಾಗಿ ಅರ್ಧ ರಾಜ್ಯ ಕೊಡ್ಬೇಕನ್ನಿಸ್ತಿದೆ ನಿಮ್ಮನ್ನು ನೋಡಿದ್ರೆ ಅಂತ ಅರ್ಧ ರಾಜ್ಯ ಕೊಟ್ಬಿಟ್ಟ ಅಂತಿದೆ. ಭಗವತ್ಪಾದರು ಅರ್ಧ ರಾಜ್ಯ ಕೊಡ್ತಿದ್ದಾನಲ್ಲ ಅಂತ ಅವನನ್ನ ಅರ್ಧ ರಾಜ್ಯ ತಗೊಂಡ್ರು ತಗೊಳ್ಳಿಲ್ಲ ಅಥವಾ ಅನುಗ್ರಹಿಸಿದ್ರು, ಅವನೊಟ್ಟಿಗೆ ಅಲ್ಲೇ ಮತ್ತೆ ರಾಜ್ಯದೊಳಗೆ ಅವನು ಇರುವಂತದ್ದಕ್ಕಿದ್ರು ಯಾವುದನ್ನು ಉಲ್ಲೇಖ ಮಾಡಲಿಲ್ಲ. ಮಧ್ವೆ ವಿಷಯದಲ್ಲಿ ಕೊಟ್ಟ ಅಂತ ಇಷ್ಟು ಉದಾಹರಿಸಿದ್ರಷ್ಟೇ.
ಅಂತೂ ಬಂದ ಆಪತ್ತನ್ನಂತೂ ಭಗವತ್ಪಾದರು ಈ ರೀತಿ ಪರಿಹರಿಸಿಕೊಂಡ್ರು. ಆಪತ್ತಿನ ಪರಿಹಾರ ಮಾಡಿಕೊಳ್ಳುವಾಗಲೂ ಭಗವಂತನ ಮಹಿಮೆಯನ್ನು ಮೆರೆದ್ರು, ಅದನ್ನು ನೆನಪಿಸಿದ್ರು, ಅದನ್ನು ಸಾರಿ. ಇದು ಸಜ್ಜನರಿಗೆ ಒಂದು ಮಾರ್ಗದರ್ಶಕ. ನಮ್ಮ ಜೀವನದ ಆಪತ್ತು ವಿಪತ್ತುಗಳನ್ನ ನಾವು ಎದುರಿಸುವಾಗಲೂ ಆ ಭಗವಂತನ ಮಹಿಮೆಯನ್ನು ಮರೆಯದೆ ಅವನ ಸರ್ವೋತ್ತಮತೆಯನ್ನು ಅರಿತು ಎಷ್ಟೇ ಶತ್ರು ಬಂದರೂ, ಎಷ್ಟೇ ಬಲಶಾಲಿಯಾದ ಶತ್ರು ಬಂದರೂ ಕೂಡ ಅವನನ್ನು ಗೆಲ್ಲಲಿಕ್ಕೆ ಬರ್ತದೆ. ಈ ಮಾರ್ಗದರ್ಶನ ಅಂದೇ ಭಗವತ್ಪಾದರು ಮಾಡಿದ್ದಾರೆ. ಇದು ಮಧ್ವನವಮಿಯ ಪರ್ವಕಾಲ ಆದ್ದರಿಂದ ಇವತ್ತಿನ ಸಮಾಜದಲ್ಲಿ ಅವತ್ತೇನೋ ಒಬ್ಬ ರಾಜ ಬಂದಿದ್ದ, ಭಾರಿ ದೊಡ್ಡ ವಿಪತ್ತು ಕಾದಿತ್ತು, ಅದನ್ನು ಭಗವತ್ಪಾದರು ಎದುರಿಸಿದ್ರು ಅಂತ ಕಥೆ ಕೇಳಿದಂತೆ ಇವತ್ತು ಸಾಕಷ್ಟು ವಿಪತ್ತು ಆಪತ್ತುಗಳು ನಮ್ಮ ಮುಂದೆ ಬರ್ಲಿಕ್ಕಿರ್ತಾರೆ. ಆದ್ರೆ ವಿಶ್ವದೀಪ ಪ್ರದೀಪ್ತ ಅವನೊಬ್ಬ ಇದ್ದಾನೆ, ಅವ ನಮ್ಮ ರಕ್ಷಕ, ಅವನು ನಮ್ಮ ಪ್ರೇರೇಪಕ, ಅವನು ಸರ್ವೋತ್ತಮ, ಅವನ ನನ್ನ ಹೃದಯದಲ್ಲಿ ಇದ್ದಾನೆ. ನನ್ನ ಯೋಗ್ಯತೆಗೆ ಅನುಗುಣವಾಗಿ ನನ್ನ ಕರ್ಮದ ಅನುಭವ ಕೊಟ್ಟು ನನ್ನನ್ನ ಸಾಧನೆ ಮಾಡಿಸ್ತಾನೆ. ಅವನಿಲ್ಲದೆ ನಾನಿಲ್ಲ. ಇದೇ ಭಗವತ್ಪಾದರ ಸಿದ್ಧಾಂತ. ನಮ್ಮ ಗುರುಗಳು ಹೇಳಿಕೊಟ್ಟ ದಾರಿ ಇದು. ನಾವು ಈ ದಾರಿಯಲ್ಲಿ ನಡಿಬೇಕು. ಸ್ವಧರ್ಮ ನಿರತರಾಗಬೇಕು, ಕರ್ತವ್ಯ ಪ್ರಜ್ಞೆ ಮೆರಿಬೇಕು, ಅವನ ಸರ್ವೋತ್ತಮತೆಯನ್ನು ಅರಿಬೇಕು, ವಿಪತ್ತುಗಳನ್ನು ಎದುರಿಸಬೇಕು, ಉಪಾಯದಿಂದ ಎದುರಿಸಬೇಕು. ಭಗವತ್ಪಾದರಿಗೆ ದೇಹ ಬಲ ಬೇಕಾದಷ್ಟಿತ್ತು, ಆದರೆ ಅದನ್ನು ಬಳಸದೆ ಗಾಂಭೀರ್ಯಂ ಧೃತಿಮುರು ವೀರ್ಯಂ ಆರ್ಯಭಾವ, ಅವನ ಮುಂದೆಯೂ ಅವನೊಟ್ಟಿಗೆ ಮಾತನಾಡಿ ಪ್ರಜ್ಞಾವಂತಿಕೆಯನ್ನು ಮೆರೆದರು. ಇದೆಲ್ಲ ತಮ್ಮ ಪರಂಪರೆಯಲ್ಲಿ ಬಂದವರಿಗೆ ಭಗವತ್ಪಾದರು ಮಾಡ್ತಾ ಇರುವ ಮಾರ್ಗದರ್ಶಕ ಅಂತ ಭಾವಿಸಿ ಅವರ ಮಹಿಮೆಯನ್ನ ಹೀಗೆ ಬೇರೆ ಬೇರೆ ಮಹಿಮೆಗಳನ್ನು ಸ್ಮರಣೆಗೆ ತಂದುಕೊಂಡು ಅವರು ಕೊಟ್ಟ ಸಿದ್ಧಾಂತವನ್ನ ಆಧರಿಸಿ ಅದರಂತೆ ನಡೆಯುವ ಕಾರ್ಯ ನಡಿಬೇಕು, ನಮ್ದ ನಡೆಯುವ ಕಾರ್ಯ ನಡಿಬೇಕು. ಹಾಗೂ ಅವರ ಸಿದ್ಧಾಂತದ ಪ್ರಚಾರ ಆಗಬೇಕು, ಪ್ರಸಾರ ಆಗಬೇಕು, ದೃಢವಾಗಿ ಎಲ್ಲರ ಮನಸ್ಸಿನಲ್ಲಿ ಅದು ಉಳಿಬೇಕು. ನಮ್ಮ ಪೀಳಿಗೆ ನಂತರ ಮುಂದಿನ ಪೀಳಿಗೆಗೂ ಕೂಡ ಭಗವತ್ಪಾದರ ಆ ಸಿದ್ಧಾಂತ, ಆ ತತ್ವವಾದ, ಈ ಭಗವಂತನ ಸರ್ವೋತ್ತಮತೆಯ ಪರಿಚಯ ಪ್ರಮಾಣಗಳ ಮೂಲಕ ಎಲ್ಲರಿಗೆ ಅದು ಪಸರಿಸುವಂತ ಆಗಬೇಕು. ಆ ಕಾರ್ಯ ಅವರ ಪರಂಪರೆಯಲ್ಲಿ, ಅವರ ಸಂತತಿಯಲ್ಲಿ ಬಂದ ನಮ್ಮ ನಿಮ್ಮ ಮೇಲೆ ಎಲ್ಲ ಆ ಜವಾಬ್ದಾರಿ ಇದೆ. ಹಾಗಾಗಿ ಈ ಪಾಠ, ಈ ಪ್ರವಚನಗಳನ್ನ ನಿರಂತರವಾಗಿ ನಡೆಸುವ ಪ್ರಯತ್ನ ಆಗ್ತಾ ಇದೆ. ನೀವೆಲ್ಲ ಅದಕ್ಕೆ ಕೈ ಜೋಡಿಸಿದಿರಿ. ಆ ಸಂತತಿಯಲ್ಲಿ ಬಂದ ಜವಾಬ್ದಾರಿಯನ್ನು ನೀವೆಲ್ಲ ನಿಭಾಯಿಸ್ತಾ ಇದ್ದೀರಿ. ಇನ್ನು ಮುಂದೆ ಮತ್ತಷ್ಟು ಅವರ ಸರ್ವಮೂಲ ಗ್ರಂಥವನ್ನ ಹಿತೋಪೇತಿಶಯವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಯಾವ್ಯಾವ ಪ್ರಮಾಣಗಳು ಏನೇನು ವಿಷಯಗಳನ್ನು ಹೇಳ್ತಾವೆ ಅಂತ ಅರ್ಥಕೊಂಡು ಅವರ ಅನುಗ್ರಹಕ್ಕೆ ಪಾತ್ರ ಆಗುವಂತೆ, ಅವರ ಸಿದ್ಧಾಂತವನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮಧ್ವ ಸಮಾಜ ಬಾಂಧವರು ಅಳವಡಿಸಿಕೊಳ್ಳುವಂತೆ ಒಂದಲ್ಲ ಒಂದು ರೀತಿಯಿಂದ ಪಾಠದ ಮೂಲಕ, ಅಧ್ಯಯನದ ಮೂಲಕ, ಪ್ರವಚನದ ಮೂಲಕ ಆಗಬೇಕು. ಆ ಕೊಂಡಿ ಬಿಟ್ಟು ಹೋಗ್ಬಾರ್ದು, ಮತ್ತೆ ಅಲ್ಲಿ ಜೋಡಿಸುವಂತ ಆಗ್ಬೇಕು. ಆ ರೀತಿ ನಾವು ಪ್ರಯತ್ನ ಪಡಬೇಕು. ಅಂದ್ರೆ ಭಗವತ್ಪಾದರ ಅನುಗ್ರಹಕ್ಕೆ ಪಾತ್ರ ಆಗ್ತೇವೆ ಅಂತ ಹೇಳ್ತಾ ಎಲ್ಲ ಪಾಠದಲ್ಲಿ ಭಾಗವಹಿಸಿದವರನ್ನ ಅಭಿನಂದಿಸಿ, ಮತ್ತೆ ನಾಳೆ ದಿವಸ ವಾಯುಸ್ತುತಿಯ ಪಾಠ ಮುಂದುವರಿಯುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ನಮಸ್ಕಾರ ಆಚಾರ್ಯರೇ.